ಪ್ರಾಣಿಗಳಿಗೂ ಸಂತಾನ ಹರಣ. ಎಷ್ಟು ದಿನ ನಾವು ಪ್ರಾಣಿಗಳು ಮತ್ತು ಮನುಷ್ಯರ ನಡುವೆ ನಡೆದಿದ್ದಂತಹ ಒಂದು ಘರ್ಷಣೆಗಳನ್ನು ನಾವು ನೋಡ್ತಾ ಇದ್ದೀವಿ. ಕಾಡು ಪ್ರಾಣಿಗಳು ನಾಡಿನತ್ತ ಬರ್ತಾ ಇದೆ ಹಲವಾರು ಕಾರಣಗಳಿಂದಾಗಿ. ಅದ್ರ ಜೊತೆಗೆ ಇದಕ್ಕೊಂದು ಕಂಪ್ಲೀಟ್ ಆಗಿ ಫುಲ್ ಸ್ಟಾಪ್ ಇಡುವಂತ ಕೆಲಸವನ್ನ ಅರಣ್ಯ ಇಲಾಖೆಯವರು ಮಾಡೋದಕ್ಕೊಂದು ಸದ್ಯಕ್ಕಾಗಲ್ಲ. ಬಟ್ ಅಟ್ ಲೀಸ್ಟ್ ಮದ್ದು ಅರಿಯುವಂತ ಕೆಲಸವನ್ನಾದ್ರೂ ಕೂಡ ಈಗ ರಾಜ್ಯ ಅರಣ್ಯ ಇಲಾಖೆ ಮುಂದಾಗುತ್ತಾ ಅನ್ನುವಂಥದ್ದು ನೋಡ್ಬೇಕು. ಸಂಘರ್ಷಕ್ಕೆ ಮದ್ದು ಯಾವ ರೀತಿ ಅರಣ್ಯ ಇಲಾಖೆ ಮಾಡುತ್ತೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ದಿನೇ ದಿನೇ ಹೆಚ್ಚಾಗ್ತಿರುವ ಪ್ರಾಣಿ ಮತ್ತು ಮಾನವ ಸಂಘರ್ಷ. ಕಾಡಂಚಿನ ಗ್ರಾಮ ಇರಬಹುದು, ಗಡಿಗಳಲ್ಲಿ ವನ್ಯಜೀವಿಗಳ ದಾಳಿಗಳಾಗ್ತಾ ಇದೆ. ಎಷ್ಟೋ ರೈತರು ಸಾವನ್ನಪ್ತಾ ಇದ್ದಾರೆ. ಸಾವು ನೋವುಗಳು ಈ ಒಂದು ಮಾನವ ಮತ್ತು ವನ್ಯಜೀವಿ ಘರ್ಷಣೆಯಿಂದ ಆಗ್ತಿದೆ. ಪ್ರಾಣಿ ಮಾನವ ಸಂಘರ್ಷಕ್ಕೆ ರಾಜ್ಯ ಸರ್ಕಾರದಿಂದ ಹೊಸ ಸೂತ್ರ ರಚನೆ ಮಾಡಲಾಗುತ್ತೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಭೆಗಳು ಆಗ್ತಾ ಇದೆ, ಚರ್ಚೆಗಳು ಕೂಡ ಆಗ್ತಾ ಇರುವಂತದ್ದು. ಅಧಿಕಾರಿಗಳ ಮಟ್ಟದಲ್ಲಿ ಚರ್ಚೆಗಳು ನಡೀತಾ ಇದೆ. ಆಕ್ಷನ್ ಪ್ಲಾನ್ ಬಳಿಕ ಪರಿಶೀಲನೆ ಮಾಡಲಾಗುತ್ತೆ. ಇಲ್ಲಿ ಪ್ರಾಣಿಗಳು ಕೂಡ ಮುಖ್ಯ, ಮಾನವರು ಕೂಡ ಮುಖ್ಯ ಅನ್ನುವಂಥದ್ದು ಒಂದು. ಸೊ ಈಗಾಗಲೇ ಕಾನೂನು ತೊಡಕುಗಳ ಬಗ್ಗೆಯೂ ಕೂಡ ತಜ್ಞರನ್ನ ಸಮಿತಿಯನ್ನ ರಚನೆ ಮಾಡಿಕೊಂಡು ಅವರಿಂದಲೂ ಕೂಡ ಅಭಿಪ್ರಾಯ ಸಂಗ್ರಹ ಮಾಡುವಂತ ಕೆಲಸವನ್ನ ಅರಣ್ಯ ಇಲಾಖಾಧಿಕಾರಿಗಳು ಮಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ಗೂ ಕೂಡ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಸರ್ಕಾರ ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಅವರ ಒಂದು ವಿಚಾರಕ್ಕೆ ತರುವಂತಹ ಕೆಲಸವನ್ನು ಕೂಡ ಅರಣ್ಯ ಇಲಾಖೆ ಮಾಡ್ತಾ ಇರುವಂತದ್ದು. ಸೊ ಹಾಗಾದ್ರೆ ಸರ್ಕಾರದ ಅಸ್ತ್ರಗಳು ಏನೇನು ಅಂತ ನೋಡ್ತಾ ಹೋಗೋಣ ಒಂದೊಂದಾಗಿ. ಆನೆ ಧಾಮಗಳ ನಿರ್ಮಾಣ ಮಾಡೋದಕ್ಕೆ ಸರ್ಕಾರ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಒಂದ್ ಕಡೆ ಆನೆಗಳು ಕೂಡ ಆಹಾರ ಅರಸಿ ನಾಡಿಗೆ ಬರ್ತಾ ಇದೆ. ಸಾಕಷ್ಟು ಪ್ರಾಣಹಾನಿ ಕೂಡ ಆಗಿರುವಂಥದ್ದು. ಬುಡಕಟ್ಟು ಜನರನ್ನ ಸ್ಥಳಾಂತರ ಮಾಡಲಾಗುತ್ತೆ. ಕಾಡಿನ ಭಾಗದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬುಡಕಟ್ಟು ಜನರು ವಾಸ ಮಾಡ್ತಾರೆ. ಅತಿ ಹೆಚ್ಚು ಸಂಖ್ಯೆಯಲ್ಲಿ ಹಾನಿಗೆ ಒಳಗಾಗುವಂಥದ್ದು ಬುಡಕಟ್ಟು ಜನರು ಗಮನಿಸ್ತಾ ಹೋಗ್ಬಹುದು. ಅದರ ಜೊತೆಗೆ ಕಾಡು ಪ್ರಾಣಿಗಳಿಗೂ ಕೂಡ ಸಂತಾನ ಹರಣ ಮಾಡಲಾಗುತ್ತೆ. ಈಗಾಗಲೇ ನಾವು ಸಾಕು ಪ್ರಾಣಿಗಳಿಗೆ ಸಂತಾನ ಹರಣವನ್ನ ನಾವು ನೋಡಿದ್ದೀವಿ. ಇನ್ನು ಕಾಡು ಪ್ರಾಣಿಗಳಿಗೂ ಕೂಡ ಸಂತಾನ ಹರಣವನ್ನ ಮಾಡಲಾಗುತ್ತೆ. ಅದರ ಜೊತೆಗೆ ಕಾಡು ಪ್ರಾಣಿಗಳಿಗೆ ಸಂತಾನ ಹರಣ ಮಾಡ್ತಾ ಇದಾರಲ್ವಾ, ಸೊ ಸಂತಾನ ಹರಣ ಶಸ್ತ್ರಚಿಕಿತ್ಸೆ ಅಥವಾ ಸಂತಾನ ನಿಯಂತ್ರಣ ಚುಚ್ಚುಮದ್ದು ಪ್ರಸ್ತಾವನೆಯನ್ನ ಮಾಡಿರುವಂತದ್ದು ಇಲ್ಲಿ ಅರಣ್ಯ ಇಲಾಖೆಯವರು. ನೋಡ್ತಾ ಹೋಗ್ಬೋದು, ಪ್ರಾಣಿ ಮಾನವ ಸಂಘರ್ಷ ತಡೆಗೆ ಎಲ್ಲ ಒಂದು ಪ್ಲಾನ್ ಆಗ್ತಿರೋದು. ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಹಂತದಲ್ಲಿದೆ ಈ ಒಂದು ಯೋಜನೆ. ಇನ್ನೂ ಕೂಡ ಚರ್ಚೆ ಹಂತದಲ್ಲಿರೋದು. ಪ್ರಸ್ತಾವನೆಯನ್ನ ಮಾಡಿಲ್ಲ, ಮಾಡುವಂತ ಚಾನ್ಸಸ್ ಜಾಸ್ತಿ ಇದೆ. ವನ್ಯಜೀವಿಗಳ ಸಂರಕ್ಷಣೆಯೂ ಆಗಬೇಕು, ಮಾನವ ಸಂರಕ್ಷಣೆಯೂ ಕೂಡ ಆಗಬೇಕು. ಇಲ್ಲಿ ವನ್ಯಜೀವಿಗಳು ಮಾನವನ ಮೇಲೆ ಅಟ್ಯಾಕ್ ಮಾಡುತ್ತೆ ಅಂತ ಹೇಳ್ಕೊಂಡು ಅದನ್ನ ಸಾಯಿಸಕ್ಕಾಗತ್ತೆ ಇಲ್ವಾ? ಯಾಕಂದ್ರೆ ಅವುಗಳು ಕೂಡ ಜೀವಿ. ಸೊ ಹಾಗಾಗಿ ಇಲ್ಲಿ ಮನುಷ್ಯರು ಇಂಪಾರ್ಟೆಂಟ್, ಪ್ರಾಣಿಗಳು ಇಂಪಾರ್ಟೆಂಟ್. ಸಾರ್ವಜನಿಕ ವೇದಿಕೆಯಲ್ಲಿ ಚರ್ಚೆಗೆ ಮುಂದಾಗಿದೆ ಸರ್ಕಾರ. ಅಂದ್ರೆ ಇಲ್ಲಿ ಸಾರ್ವಜನಿಕರ ಒಪಿನಿಯನ್, ಅಭಿಪ್ರಾಯ ಕೂಡ ವೆರಿ 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 ಇಂಪಾರ್ಟೆಂಟ್ ಆಗಿರುತ್ತೆ. ಮಹಾರಾಷ್ಟ್ರ ಮಾದರಿಯಲ್ಲೇ ಕರ್ನಾಟಕದಲ್ಲೂ ಕೂಡ ಇದನ್ನ ಜಾರಿಗೆ ತರೋಕೆ ಅರಣ್ಯ ಇಲಾಖೆ ಚಿಂತನೆ ಮಾಡ್ತಾ ಇರೋದು. ಯಾಕಂದ್ರೆ ಮಹಾರಾಷ್ಟ್ರದಲ್ಲೂ ಕೂಡ ಇದೇ ಮಾದರಿಯನ್ನ ಫಾಲೋ ಮಾಡೋಕೆ ಪ್ಲಾನ್ ಆಗ್ತಿದೆ. ದೇಶ ವಿದೇಶಗಳಲ್ಲಿ ಅಧ್ಯಯನ ಮಾಡಲಿರುವ ಸರ್ಕಾರ. ಸೊ ದೇಶ ವಿದೇಶಗಳಲ್ಲಿ ಯಾವ ರೀತಿ ಪ್ಲಾನ್ ಪ್ರೊಸೀಜರ್ಸ್ ಆಗ್ತಾ ಇದೆ, ಅಲ್ಲಿ ಕಾಡು ಪ್ರಾಣಿಗಳು ಮತ್ತು ಮಾನವ ಸಂಘರ್ಷ ಯಾವ ರೀತಿ ನಡೀತಾ ಇದೆ, ಯಾವ ರೀತಿ ಅದನ್ನ ತಡೆಗಟ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಒಂದಷ್ಟು ಚರ್ಚೆಗಳು ಆಗ್ತಾ ಇದೆ. ಸೊ ಈ ವಿಚಾರದ ಬಗ್ಗೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಏನ್ ಹೇಳ್ತಿದ್ದಾರೆ ಬನ್ನಿ ನೋಡ್ಕೊಂಡ್ ಬರೋಣ. ಈಗ ಚಿರತೆಗಳ ಸಂಖ್ಯೆ ಬಹಳ ಜಾಸ್ತಿಯಾಗಿ ಜನವಸತಿ ಪ್ರದೇಶದಲ್ಲಿ ಬರ್ತಾ ಇರ್ತಕ್ಕಂಥದ್ದು ನೋಡಿದ್ದೇವೆ. ಇದೇ ರೀತಿಯಲ್ಲಿ ಮಹಾರಾಷ್ಟ್ರದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಸಹಿತ ಏನಾದರೂ ಇದಕ್ಕೆ ಒಂದು ಪರಿಹಾರ ಮಾಡಬೇಕು ಅನ್ನುವಂತ ಒಂದು ಭಾವನೆ ಇದೆ. ವನ್ಯಜೀವಿಗಳ ಹುಟ್ಟು ಸಾವು ಅದೊಂದು ಪ್ರಕೃತಿತ್ವವಾಗಿ ಆಗುವಂತ ಸರ್. ಅದನ್ನ ನಿಯಂತ್ರಣ ಮಾಡೋಕೆ ನಾವು ಮನುಷ್ಯರು ನಮ್ಮ ಅನಿವಾರ್ಯತೆಗೆ ನಾವು ಹೋದ್ರೆ ಅದು ಪ್ರಕೃತಿ ವಿರುದ್ಧ ಅಲ್ವಾ ಸರ್? ನೋಡಿ, ಜೀವನನೂ ಬೇಕು, ಜೀವನೋಪಾಯನೂ ಬೇಕು, ಎರಡೂ ಬೇಕು. ಇಂಥ ಪರಿಸ್ಥಿತಿಯಲ್ಲಿ ನಾವು ನೋಡ್ತಾ ಇದ್ದೀವಿ ಅನೇಕ ಕಡೆ. ಇದು ಟೆಂಪರರಿ ಇರುತ್ತೆ, 1 ವರ್ಷ 2 ವರ್ಷ ಎಲ್ಲೆಲ್ಲಿ ಸಮಸ್ಯೆ ಆಗುತ್ತೆ, 2 ವರ್ಷ ತನಕ ಅಂತ ಹೇಳಿ ಮಾಡ್ತಾರೆ. ಇದಕ್ಕೆ ಪರ್ಮನೆಂಟ್ ಆಗಿ ಚುಚ್ಚುಮದ್ದು ಕೊಡಬೇಕು ಅನ್ನೋಂಥದ್ದು ಅಲ್ಲ. ಏನು ನಿಮ್ಮದು ಜನಸಂಖ್ಯೆ, ಆನೆಗಳ ಸಂಖ್ಯೆ ಜಾಸ್ತಿ ಆಗುವಂಥದ್ರಲ್ಲಿ ಏನು ಕಡಿಮೆ ಆಗೋದಿಲ್ಲ. ಇನ್ನು ಕಾಡು ಪ್ರಾಣಿಗಳಿಗೆ ಸಂತಾನ ಹರಣ ಸಾಧ್ಯವೇ? ಸರ್ಕಾರದ ಮುಂದಿರುವಂತಹ ಸವಾಲುಗಳು ಏನೇನು ಅಂತ ಒಂದೊಂದಾಗೆ ನೋಡ್ತಾ ಹೋಗೋಣ. ಕಾಡು ಪ್ರಾಣಿಗಳಿಗೆ ಸಂತಾನ ಹರಣ ಮಾನದಂಡಗಳಿಗೇನು? ಸಾಕಷ್ಟು ಕಾಡು ಪ್ರಾಣಿಗಳಿವೆ. ಸಾಕು ಪ್ರಾಣಿಗಳನ್ನಂತಾದ್ರೆ ಸಂತಾನ ಹರಣ ಮಾಡುವಂಥದ್ದು ವೆರಿ ಈಸಿ.
ಬಟ್ ಕಾಡು ಪ್ರಾಣಿಗಳನ್ನ ಯಾವ ರೀತಿ ಐಡೆಂಟಿಫೈ ಮಾಡ್ತಾರೆ, ಯಾವ ಪ್ರಭೇದದಲ್ಲಿರುವಂತಹ ಪ್ರಾಣಿಗಳಿಗೆ ಈ ಸಂತಾನಹರಣ ಮಾಡಲಾಗುತ್ತೆ ಅನ್ನುವಂಥದ್ದನ್ನ ಸರ್ಕಾರ ಗಮನಿಸಬೇಕು. ಏನೆಲ್ಲ ಮಾನದಂಡಗಳನ್ನ ಮಾಡುತ್ತೆ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಗಮನದಲ್ಲಿ ಇಡಬೇಕು. ಯಾಕಂದ್ರೆ ಕಾಡು ಪ್ರಾಣಿಗಳ ಜೀವ ಕೂಡ ಅವುಗಳ ಕೂಡ ಸಂಕುಲ ಏನಿದೆ ಅದು ವೆರಿ ವೆರಿ ಇಂಪಾರ್ಟೆಂಟ್ ಕೂಡ ಹೌದು. ಇಲ್ಲಿ ಕಾಡು ಪ್ರಾಣಿಗಳು ಅಂದ ತಕ್ಷಣ ಅವುಗಳನ್ನ ನಾವು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಸೊ ಕಾಡಿನಲ್ಲಿರುವಂತಹ ಎಷ್ಟು ಪ್ರಾಣಿಗಳಿಗೆ ಸಂತಾನಹರಣ ಮಾಡೋಕ್ ಸಾಧ್ಯ? ಸಾಕಷ್ಟು ಪ್ರಾಣಿಗಳಿವೆ. ಎಲ್ಲ ಪ್ರಾಣಿಗಳನ್ನ ಹಿಡ್ಕೊಂಡು ಬರೋಕ್ಕಾಗುತ್ತಾ? ಅಷ್ಟೊಂದು ಬಜೆಟ್ ಸರ್ಕಾರ ಹತ್ರ ಕೂಡ ಇದೆಯಾ ಅನ್ನುವಂಥದ್ದು ಕೂಡ ಇಲ್ಲಿ ಯಕ್ಷ ಪ್ರಶ್ನೆ ಆಗುತ್ತೆ. ಕಾಡಿನಲ್ಲಿ ಎಷ್ಟು ಪ್ರಾಣಿಗಳಿದೆ, ಯಾವ್ಯಾವ ಪ್ರಾಣಿಗಳಿಗೆ ಈ ಒಂದು ಸಂತಾನಹರಣ ಮಾಡೋಕ್ ಸಾಧ್ಯ ಅನ್ನುವಂಥದ್ದು ಕೂಡ ಇಲ್ಲಿ ಸರ್ಕಾರಕ್ಕೆ ಸವಾಲು ಆಗುತ್ತೆ. ಸಂತಾನಹರಣ ಮಾಡಿರೋದನ್ನ ಖಾತ್ರಿ ಪಡಿಸೋದು ಹೇಗೆ? ಹಾಗಾದ್ರೆ ಈಗ ಒಂದು ಪ್ರಾಣಿ, ಕಾಡು ಪ್ರಾಣಿಯನ್ನ ತರ್ತಾರೆ, ಇವರು ಸಂತಾನಹರಣ ಮಾಡ್ತಾರೆ, ಕಾಡಿಗೆ ಬಿಡ್ಬಿಡ್ತಾರೆ, ಬಟ್ ಅದನ್ನ ಫಾಲೋ ಅಪ್ ಮಾಡ್ಬೇಕಲ್ವಾ? ಅದೇ ರೀತಿ ಎಷ್ಟು ಪ್ರಾಣಿಗಳನ್ನ ಈ ಸರ್ಕಾರ ಫಾಲೋ ಅಪ್ ಮಾಡ್ತಾ ಹೋಗುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಯಕ್ಷ ಪ್ರಶ್ನೆ. ಯಾಕಂದ್ರೆ ಒಂದು ಯೋಜನೆಯನ್ನು ಅವ್ರು ತರ್ತಾ ಇದಾರೆ ಅಂತಂದ್ರೆ ಆ ಯೋಜನೆಯ ಪ್ರತಿಫಲ ಕೂಡ ಸಿಗುತ್ತಾ ಇಲ್ವಾ ಅನ್ನುವಂಥದ್ದು ಅವ್ರ ಗಮನದಲ್ಲಿ ಇಟ್ಕೊಂಡು ಅದನ್ನ ಫಾಲೋ ಅಪ್ ಮಾಡ್ತಾ ಹೋಗಬೇಕು. ಸೊ ಅದು ಕೂಡ ಇಲ್ಲಿ ಯಕ್ಷ ಪ್ರಶ್ನೆ ಆಗುತ್ತೆ. ಇಲಾಖೆ ಅಧಿಕಾರಿಗಳ ಭ್ರಷ್ಟಾಚಾರಕ್ಕೆ ಆಸ್ಪದ ಕೊಡೋದಿಲ್ವಾ? ಹಾಗಾದ್ರೆ ಸಾಕಷ್ಟು ಇಲ್ಲಿ ಫಂಡಿಂಗ್ ಆಗುತ್ತೆ. ಸೊ ಫಂಡಿಂಗ್ ಆದಂತ ಸಂದರ್ಭದಲ್ಲಿ ಅಧಿಕಾರಿಗಳು ಭ್ರಷ್ಟಾಚಾರಕ್ಕೆ ಇಳಿಯುವಂತ ಚಾನ್ಸಸ್ ಕೂಡ ಇರುತ್ತೆ. ಪ್ರಾಣಿ ಪ್ರಿಯರು, ವನ್ಯಜೀವಿ ತಜ್ಞರು ಇದಕ್ಕೆ ಒಪ್ಕೊಳ್ತಾರಾ? ಹಾಗಾದ್ರೆ ಯಾಕಂದ್ರೆ ಇಲ್ಲಿ ಪ್ರಾಣಿ ಪ್ರಿಯರು ಮತ್ತೆ ವನ್ಯಜೀವಿ ತಜ್ಞನ ಕೂಡ ಒಪಿನಿಯನ್ ವೆರಿ 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 ಇಂಪಾರ್ಟೆಂಟ್ ಆಗಿರುತ್ತೆ. ಸುಪ್ರೀಂ ಕೋರ್ಟ್ ನಲ್ಲಿ ಸುಲಭವಾಗಿ ಇದಕ್ಕೆ ಅನುಮತಿ ಸಿಕ್ಕಿಬಿಡುತ್ತಾ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಆಗತ್ತೆ. ಗಮನಿಸ್ತಾ ಹೋಗ್ಬಹುದು. ನೋಡೋಣ ಈಗ ಕಾಡು ಪ್ರಾಣಿಗಳನ್ನು ಕೂಡ ಸಂತಾನಹರಣ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆಯಲ್ಲ, ಈ ಯೋಜನೆ ಎಷ್ಟು ಮಟ್ಟಿಗೆ ಅನುಷ್ಠಾನಕ್ಕೆ ಬರುತ್ತೆ, ತಜ್ಞರು ಯಾವ ರೀತಿ ಇದಕ್ಕೆ ಒಪ್ಪಿಗೆ ಸೂಚಿಸ್ತಾರೆ ಅನ್ನುವಂಥದ್ದು ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ.